ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ತಂತ್ರಜ್ಞಾನ ಚಿಕಿತ್ಸಾಲಯ ಏರೋಸ್ಪೇಸ್ ಕ್ಲಸ್ಟರ್ ಕುರಿತು ಜುಲೈ 29 ಮತ್ತು 30ರಂದು 2 ದಿನಗಳ ಕಾಲ ಕಾರ್ಯಾಗಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪರವರು ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ದೇಶದ ಆರ್ಥಿಕ ಪ್ರಗತಿಗೆ ಕೈಗಾರಿಕೆಗಳು ಬೆನ್ನೆಲುಬು, ಸಚಿವ ಕೆಎಚ್ ಮುನಿಯಪ್ಪ. ದೇಶಕ್ಕೆ ಅನ್ನದಾತರು ಬೆನ್ನೆಲುಬಾದರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳು ಬೆನ್ನೆಲುಬು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ವತಿಯಿಂದ ಎಂಎಸ್ಎಂಇ ಪ್ರಗತಿ ವೇಗವರ್ಧನೆ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ತಂತ್ರಜ್ಞಾನ ಚಿಕಿತ್ಸಾಲಯ ಏರೋಸ್ಪೇಸ್ ಕ್ಲಸ್ಟರ್ ಕುರಿತು ಕಾರ್ಯಾಗಾರವು ಜುಲೈ 29 ಮತ್ತು 30ರಂದು 2 ದಿನ ನಡೆಯುತ್ತದೆ. 2 ದಿನಗಳ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಕೈಗಾರೀಕರಣದಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಜನರ ತಲಾದಾಯ ಹೆಚ್ಚುತ್ತಾ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ಇಡೀ ದೇಶದಾದ್ಯಂತ ಸುಮಾರು 20 ಟೆಕ್ನಾಲಜಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೆ. 10ನೇ ತರಗತಿ ಉತ್ತೀರ್ಣರಾದವರಿಂದ ಉನ್ನತ ಶಿಕ್ಷಣ ಪಡೆದವರಿಗೆ ಅವರ ಶೈಕ್ಷಣಿಕ ಮಟ್ಟದ ಆಧಾರದ ಮೇಲೆ ಅಥವಾ ಅವರಿಗೆ ಅನುಕೂಲವಾಗುವ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಅದರಲ್ಲಿ ಸುಮಾರು 85% ಅಭ್ಯರ್ಥಿಗಳಿಗೆ ಕೆಲಸ ದೊರೀತಾ ಇದೆ. ಇಂಡಿಯನ್ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ನಮ್ಮ ದೇಶವು ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಈ ರೀತಿಯ ಕಾರ್ಯಾಗಾರವಾಗಲಿ ಅಥವಾ ನಮ್ಮ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರೂ ಸಹ ಬಳಸಿಕೊಳ್ಳಬೇಕು. ಅದರಲ್ಲೂ ಯುವಕರ ಭವಿಷ್ಯ ಉಜ್ವಲವಾಗಲು ನಾವು ಸದಾ ಶ್ರಮಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ರು. ಕೈಗಾರಿಕಾ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಜಿಲ್ಲಾ ಕೈಗಾರಿಕಾ ಇಲಾಖೆಗೆ ತಿಳಿಸಿ ಪರಿಹರಿಸಲಾಗುವುದು. ಕೈಗಾರಿಕಾ ಕೇಂದ್ರಗಳು ಅಭಿವೃದ್ಧಿಯಾದರೆ ದೇಶದ ಆರ್ಥಿಕ ಪರಿಸ್ಥಿತಿ ಬೆಳೆಯುತ್ತದೆ. ಕೈಗಾರಿಕಾ ಕ್ಷೇತ್ರಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಹೆಚ್ಚಿನ ಮಾಹಿತಿ ಪಡೆಯಲು ಅಥವಾ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಅಂತ ಹೇಳಿ ತಿಳಿಸಿದ್ರು. ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ 20 ವರ್ಷಗಳವರೆಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿ ಪೂರೈಕೆ ಆಗಬೇಕಿದೆ. ಹೀಗಾಗಿ ಮುಂದಿನ ಯೋಜನೆಗೆ ಇಂಧನ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಅಂತ ಹೇಳಿ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಅಂದರೆ ನಮ್ಮ ಬುದ್ಧಿವಂತರಿದ್ದಾರೆ, ಅವ್ರ ಸೌಲಭ್ಯ ಕೊಡಬೇಕಷ್ಟೇ. ನಮ್ಮ ಹುಡುಗರು ಕೂಡ ಇಂಜಿನಿಯರ್ಸ್ ಬುದ್ಧಿವಂತರಿದ್ದಾರೆ. ಅದರಿಂದ ಅದನ್ನು ಅವರ ಬುದ್ಧಿ ಕೌಶಲ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟು ಅವರನ್ನ ದೇಶದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ, ದೇಶದ ಕೈಗಾರಿಕಾ ಅಭಿವೃದ್ಧಿಗೆ ಅವರನ್ನ ಯುವತಿಯನ್ನು ತೋರಿಸಿಕೊಳ್ಬೇಕು. ಅದರ ಮುಖಾಂತರ ಕೈಗಾರಿಕೆ ಬೆಳೀತದೆ. ಕೈಗಾರಿಕೆ ಬೆಳೆದಾಗ ಮಾತ್ರ ಈ ದೇಶದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗ್ತದೆ. ದಿಸ್ ಇಸ್ ಬೆಸ್ಟ್ ಇಂಡಸ್ಟ್ರಿಯಲ್ ಗ್ರೋತ್ ಅಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇದಾದಾಗ ಮಾತ್ರ ಸಾಧ್ಯ. ಇಂಡಸ್ಟ್ರಿಯಲ್ ಗ್ರೋತ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ಇವಾಗ ನೋಡಬೇಕಾದ್ರೆ ಜರ್ಮನಿ ಬಹಳ ಚಿಕ್ಕ ರಾಷ್ಟ್ರಗಳಾದರೂ ಕೂಡ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಕೂಡ ಅವರ ಪ್ರೊಡಕ್ಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಮ್ಮಲ್ಲಿ ಕೂಡ ಬೆಂಗಳೂರಲ್ಲಿ, ಅಸ್ಸಾಂನಲ್ಲಿ ಈ ಕೂಡ ಅಂದರೆ ಈ ದೇಶದಲ್ಲಿ ಕೈಗಾರಿಕೆ ಇದ್ದಾಗ ಮಾತ್ರ ಆರ್ಥಿಕ ಪರಿಸ್ಥಿತಿ, ಮೈಕೈಟರ್ ಇನ್ಕಮ್ ಇವೆಲ್ಲ ಜಾಸ್ತಿ ಇರಬೇಕಾದ್ರೆ ಕೈಗಾರಿಕೆ ಮೂಲ ಆಗ್ತದೆ. ರೈತರು ಯಾವ ರೀತಿ ಅನ್ನದಾತರು ಬೆನ್ನೆಲುಬು ಈ ದೇಶಕ್ಕೆ ಅನ್ನ ಕೊಡೋದಕ್ಕೆ ಅಂತ ಹೇಳ್ತಾರೆ. 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣ ಸ್ವಾಮಿ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕೈಗಾರಿಕೆಗಳು ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ನಿಂತಿವೆ. ಇದರ ಜೊತೆಯಲ್ಲಿ ಸಣ್ಣ ಉದ್ಯಮಿಗಳು ಹೆಚ್ಚು ಬೆಳೆದು ಉದ್ಯೋಗಗಳು ಹೆಚ್ಚಾಗಲಿ, ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಉದ್ಯಮಗಳ ಉತ್ತೇಜನ ನೀಡೋದರ ಮೂಲಕ ನಿರುದ್ಯೋಗ ನಿವಾರಣೆಗೆ ಉತ್ತೇಜಿಸುತ್ತದೆ. ಸಣ್ಣ ಉದ್ದಿಮೆ ಮತ್ತು ಕೈಗಾರಿಕೆಗಳಲ್ಲಿ ತೊಂದರೆಯಾದರೆ ಕೂಡಲೇ ಅಧಿಕಾರಿಗಳನ್ನು ಸಂಪರ್ಕಿಸಲು ಹೇಳಿದರು. ವೀಕ್ಷಿಸಿದ ಕೂಡ ಸೌಲಭ್ಯವನ್ನು
ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನೆ ಸಚಿವರಿಗೆ ವೈಯಕ್ತಿಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಸಮಾಜವು ಕೂಡ ಇದನ್ನು ಭಾಗವಹಿಸಿ ಹೋಗಬೇಕು ಅಂತೇಳಿ ಅವರು ಬಂದಿದ್ದಾರೆ. ಅವರನ್ನು ಹೆಚ್ಚು ಸಮಯ ಈ ಒಂದು ಕಾರ್ಯಕ್ರಮಕ್ಕಾಗಿ ಬಿಟ್ಟುಕೊಳ್ಳುವುದು ಕೌಟುಂಬಿಕವಾದಂಥ ಒಂದು ಕಾರ್ಯಕ್ರಮ ನಿಮಿತ್ತ ಹೆಚ್ಚಿಗೆ ಮಾತನಾಡಲು ಹೋಗಲು ಏನು ಆಗಮಿಸಿದ್ದಾರೆ. ಬಂದಿರುವಂಥ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ಫಲಪ್ರದವಾಗಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚನ್ನಹಳ್ಳಿ ಬಿ ರಾಜಣ್ಣರವರು ಮಾತನಾಡಿದರು. ನಮ್ಮ ಮಂತ್ರಿಗಳನ್ನ ಕರೆಸಿ ನೀವು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು, ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಕೇಂದ್ರದಲ್ಲಿ ಸಣ್ಣ ಕೈಗಾರಿಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಂತ್ರಿಗಳು ಕೂಡ ಆಗಿದ್ದಾರೆ. ಸಾವಿರಾರು ಲಕ್ಷಾಂತರ ಕೋಟಿ ಇಂಥ ಕೈಗಾರಿಕೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥ ಕೈಗಾರಿಕೆಗಳು ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೇಲೆ ಬರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅನೇಕ ಅವರ ಮಂತ್ರಿಗಳಾಗಿದ್ದಂಥ ಕೇಂದ್ರದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ತೇಜನವನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಇವತ್ತು ಈ ಭಾರತ ದೇಶದಲ್ಲಿ ಇಂಥ ಉದ್ದಿಮೆ ಬೆಳೆದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಮುನಿಯಪ್ಪರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲದಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಕೈಗಾರಿಕೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಮೇಜರ್ ಇಂಡಸ್ಟ್ರಿ ಇರ್ಬೋದು, ಎಲ್ಲವೂ ಕೂಡ. ಯಾಕಂದ್ರೆ ಅವರು ನಮ್ಮ ಮುನಿಯಪ್ಪನವರು ನ್ಯಾಷನಲ್ ಹೈವೇ ಮಂತ್ರಿ ಆಗಿದ್ದಾಗ ನಮ್ಮ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಮುನಿಯಪ್ಪನ ಸಲ್ಲಬೇಕು. ಇವತ್ತು ಈ ರಸ್ತೆಗಳು ಓಡಾಡ್ತಾ ಇದ್ದೀವಲ್ಲ, ಇದೆಲ್ಲ ಮುನಿಯಪ್ಪನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು STR ರೋಡ್ ಆಗಿದೆ. ಟ್ರಾನ್ಸ್ಪೋರ್ಟೇಷನ್ಗೆ ನಮಗೆ ಈಸಿ ಇದೆ. ಯಾವುದೇ ಇಂಡಸ್ಟ್ರಿ ಸ್ಥಾಪನೆ ಮಾಡಲು ಕೂಡ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಅನುಕೂಲ ಇದೆ. ಸರ್ಕಾರದಿಂದ ಒಂದು ಎಲೆಕ್ಟ್ರಿಸಿಟಿ ಕೊಡುವಂತ ಅವಕಾಶ ಇದೆ, ನೀರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾವುದೇ ಇಂಡಸ್ಟ್ರಿ ಬರಲಿ ಅವರಿಗೆ ಅನುಕೂಲಕರವಾಗಿರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದಕ್ಕೆ ಹೂಡಿಕೆದಾರರು ಯಾರು ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಜಾಗ ಯಾವುದಾದ್ರೂ ಇಡೀ ರಾಜ್ಯದಲ್ಲಿ ಇದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಕೇಳ್ತೇವೆ ಎಲ್ಲ ಅನುಕೂಲ ಇರ್ತಕ್ಕಂಥ. ಈ ಕಡೆ ಕಾವೇರಿ ನೀರು ಕೊಡಿಸ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಕೊಡಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಈಗ KDP-ಯಿಂದ ನಮಗೆ ಯಾರ್ಯಾರು ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ, ಮತ್ತೆ ಮೇಕ್ ಇನ್ ಇಂಡಿಯಾದಲ್ಲಿ ಕೂಡ ಟ್ರೈನಿಂಗ್ ಕೊಡಬೇಕಾದ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಉದ್ಯೋಗಾವಕಾಶ ಕಲ್ಪಿಸಬೇಕಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಉದ್ಯೋಗ ಮೇಳಗಳನ್ನು ಮಾಡಿರ್ತಕ್ಕಂಥದ್ದನ್ನು ಮುಂದೆ. ಆ ದೃಷ್ಟಿಯಿಂದ ನೀವು ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಅವಕಾಶ. ಈ ಸಂದರ್ಭದಲ್ಲಿ TIA ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ದಾಬಸ್ಪೇಟೆ KIADB ಚೇರ್ಮನ್, ಸರ್ಟಿಫೈಡ್ ಕ್ವಾಲಿಟಿ ಆಡಿಟರ್ ಮಾನವರತ್ನ ಡಾಕ್ಟರ್ HC PGK ನಾಯರ್ ಅವರು ಮಾತನಾಡಿದರು. develop the industries and give employment to the youth. About 2 or 3 months back, we had a program in Bellapur. Seeing his passion to serve the society through the youth development, astonishingly, surprisingly, he told whatever Nair is telling, I will implement it. Sir, this Karnataka state, this is the place of Sri Vishwesvaraya who told, industries for village. This is the same state where Field Marshal Kariyappa, the first
General of Indian Army told, industries are the second line fighters of the nation because without quality military hardware, you cannot win a war. So this both the visionaries of Karnataka and highlighted the importance of actually the industry. Our respectable Minister Niyata, I don't know how many of you know, he was actually in the central government, small scale industry minister, who has done wonderful work and made benchmark. Today, although he is not industry minister, he is actually doing much more than that because he understood the role of MSME in the industry. Jeremy Tata told, what you eat is not important, what you digest is important. But people have misunderstood this word. Only for the food he was meaning. But it was not so. It is regarding the knowledge. What you read, what you hear, all not important. How much you understood, how much you can interpret, how much you can apply. And get the end result, that is actually the knowledge, and that what actually our minister is exactly trying to do. It is a great job he is doing, and I am seeing, unfortunately, our industries are not responding to the way it has to be done. Our lady, Narendra Babu sir, the way he has been calling the people, encouraging them, motivating them, inspiring them to come and make use of this kind of forum to understand the government subsidies and what are the benefits they are going to give to the industry. Nobody is coming forward and making use of that knowledge. It is unfortunate, and we as an industry should be part of all the activity including education sector. Our company has signed more than 15 MOU with the engineering industry and management industry because we don't have actually competent engineers, skilled laborers, and we wanted to make in India, we wanted to develop us as the first topmost position in the community of nations. We are almost going to 3, but 2 and 1, it is a great competition. Unless our people become knowledgeable and they develop the skill competence, it is not going to happen. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಮ್ಮ, ಉಪಾಧ್ಯಕ್ಷರು ಮಂಗಳಮ್ಮ, ಸಚಿವರ ಆಪ್ತ ಕಾರ್ಯದರ್ಶಿ ಡಾ ಎಚ್ ನಟರಾಜ್, ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ನರೇಂದ್ರ ಬಾಬು ಎನ್, ಉಪನಿರ್ದೇಶಕರಾದ ಪುಷ್ಪಲತಾ ದಾಬಸ್ಪೇಟೆ, ಅಸಿಸ್ಟೆಂಟ್ ಡೈರೆಕ್ಟರ್ ನಾರಾಯಣಪ್ಪ, ಕೈಗಾರಿಕಾ ಸಂಘದ ಅಧ್ಯಕ್ಷರು ಎಸ್ ಕಂಠಪ್ಪ, ಸ್ಥಳೀಯ ಮುಖಂಡರು ಹಾಗೂ ಕೈಗಾರಿಕಾ ಉದ್ಯಮಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.